Dear students, once again, welcome to online video class. Here, Dr. M.P. Jangwad. My subject is political science. In the last class, we had discussed about bridge course of your first year. So, today, I don't want to take much more time to discuss about bridge course. So, I want to start your syllabus. According to few board guidelines, you have total 9 chapters, but in this corona pandemic junction, government will think reduce your syllabus, but how much they reduce we don't know till, but sometimes talks 30%, 40%, whatever it may be, but there is no problem, begins with first chapter. So, I want to start your syllabus from your first chapter, that is political science as a discipline. It consists two main concepts, that is 1.1 meaning, definitions, nature and scope of political science. Second one, the relevance of the study of political science in a contemporary world. These two main important concepts regarding your first chapter. Two main concepts included some sub-concepts themselves. So, what they are, we'll discuss one by one in next classes. Before going to start a first chapter, a beautiful definition given by George Bernard Shaw. He opined about the political science, given a meaningful and a valuable definition of political science. What he said, a civilization can be protected only by the political science. We are all civilized society, people, citizens of the country. How political science important and protect a life of every individual in the society. This is most important and valuable and strengthened branch in the social science. We should be careful, we should be aware more about political science and the political activities in the country. The political science subject which can only protect the whole civilization of the world. What a beautiful definition, meaningful definition given by George Bernard. This is the first thing which begins with the first chapter. ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ಅವಧಿಯಲ್ಲಿ ರಾಜ್ಯಶಾಸ್ತ್ರ ವಿಷಯದ ಪ್ರಾರಂಭಿಕ ತರಗತಿ ಸೇತು ಬಂಧು ಕಾರ್ಯಕ್ರಮದ ಮೂಲಕ ಪ್ರಾರಂಭ ಮಾಡಿದ್ದೇವೆ. ಈ ಅವಧಿಯಲ್ಲಿ ನಾನು ಹೆಚ್ಚಿಗೆ ಆ ವಿಷಯದ ಬಗ್ಗೆ ಮಾತನಾಡಿದೆ. ಕಾರಣ ಈಗಾಗಲೇ ಬಹಳಷ್ಟು ಶೈಕ್ಷಣಿಕ ಅವಧಿಯ ದಿನಗಳು ಕಳೆದು ಹೋಗಿದ್ದರ ಪರಿಣಾಮ ನೇರವಾಗಿ ನಿಮ್ಮ ಪಠ್ಯಕ್ರಮವನ್ನು ಪ್ರಾರಂಭಿಸುವುದು ಅವಶ್ಯವಾಗಿರುವಂಥದ್ದು. ನಮಗೆ ಈಗಾಗಲೇ PU ವಿಭಾಗದ ನಿರ್ದೇಶಕರ ಆದೇಶ ಇನ್ನೂವರೆಗೂ ಎಷ್ಟು ಪ್ರತಿಶತ ಪಠ್ಯಕ್ರಮವನ್ನು ಈ ಸಾರಿ ವಿದ್ಯಾರ್ಥಿಗಳಿಗೆ ಅನ್ವಯವಾಗುವಂತೆ ನೋಡಿಕೊಳ್ಳಬೇಕು ಅನ್ನೋದರ ಬಗ್ಗೆ ಇನ್ನೂ ಯಾವುದೇ ತರನಾದಂತಹ ಆಜ್ಞೆಗಳು ಬಂದಿರದೇ ಇರುವ ಕಾರಣ ಕೆಲವೊಂದು ಸಾರಿ 30%, 40%
ಪಠ್ಯಕ್ರಮವನ್ನು ತೆಗೆದುಹಾಕಬೇಕು. ಯಾಕಂದರೆ ಈಗಾಗಲೇ 4 ತಿಂಗಳ ನಿಮ್ಮ ಕಾಲೇಜಿನ ತರಗತಿಗಳು ನಡೆದೇ ಇದ್ದಿದ್ದರ ಪರಿಣಾಮ 30 ಅಥವಾ 40% ಪಠ್ಯಕ್ರಮವನ್ನು ತೆಗೆದುಹಾಕಬೇಕು ಅನ್ನುವಂತಹ ವಿಚಾರ ಈಗ ಚಾಲ್ತಿಯಲ್ಲಿರುವಂಥದ್ದು. ಅದೇನೇ ಇದ್ದಾಗಿಯೂ ಸಹಿತ 1ನೇ ಅಧ್ಯಾಯವನ್ನು ಯಾವುದೇ ಕಾರಣಕ್ಕೂ ಪಠ್ಯಕ್ರಮದಿಂದ ತೆಗೆದುಹಾಕಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನಾನು 1ನೇ ಅಧ್ಯಾಯದಿಂದ ನಿಮಗೆ ನೇರವಾಗಿ ತರಗತಿಯನ್ನು ಪ್ರಾರಂಭ ಮಾಡಲಿಕ್ಕೆ ಇಚ್ಛೆಯನ್ನು ಪಡ್ತೇನೆ. 1ನೇ ಅಧ್ಯಾಯ ಏನು? ನಿಮಗಾಗಲೇ ಕಳೆದ ಶೈಕ್ಷಣಿಕ ವರ್ಷದಲ್ಲಿ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಒಟ್ಟು 9 ಅಧ್ಯಾಯಗಳಿದ್ದು, ಆದರೆ ಈ ಶೈಕ್ಷಣಿಕ ಅವಧಿಯಲ್ಲಿ 9 ಅಧ್ಯಾಯಗಳನ್ನು ನೀವು ಓದಲಿಕ್ಕೆ ಸಾಧ್ಯವಾಗುವುದೇ ಇಲ್ಲ. ಕಾರಣ ಈ ಕರೋನಾ ಸಾಂಕ್ರಾಮಿಕ ರೋಗದ ಸಂದರ್ಭದಲ್ಲಿ ಪಠ್ಯಕ್ರಮವನ್ನು ಕಡಿತಗೊಳಿಸುವುದು ಅವಶ್ಯವಾಗಿರುವಂಥದ್ದು. ಮುಂದೆ ಬರುವಂತಹ ದಿನದಲ್ಲಿ ಆದೇಶದ ಮೇರೆಗೆ ನಾವು ಪಠ್ಯಕ್ರಮವನ್ನು ಎಷ್ಟು ಬೋಧನೆ ಮಾಡಬೇಕು, ನೀವು ಎಷ್ಟು ಕಲಿಯಬೇಕು, ಎಷ್ಟು ಪಠ್ಯಕ್ರಮದ ಮೇಲೆ ಪರೀಕ್ಷೆಗಳನ್ನು ಏರ್ಪಡಿಸಬೇಕು, ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ಚಿಂತನೆಯನ್ನು ಮಾಡೋಣ. ಆದರೆ ನಿಮಗೆ ಪಠ್ಯಕ್ರಮದ ಪ್ರಕಾರ 1ನೇ ಅಧ್ಯಾಯ ಇರುವುದು ರಾಜ್ಯಶಾಸ್ತ್ರ ಒಂದು ಅಧ್ಯಯನ. ಅಂದರೆ ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡಲಿಕ್ಕೆ ನಾವೆಲ್ಲರೂ ತಯಾರಿ ಮಾಡಿಕೊಳ್ಳಬೇಕು ಅಂತ ಹೇಳಿ ಅದರದ್ದು ಒಂದು ಅಧ್ಯಯನವನ್ನು ಮಾಡೋದು. ಆ 1ನೇ ಅಧ್ಯಾಯದಲ್ಲಿ 1.1 ರಾಜ್ಯಶಾಸ್ತ್ರದ ಅರ್ಥ, ವ್ಯಾಖ್ಯಾನ, ಸ್ವರೂಪ ಮತ್ತು ವ್ಯಾಪ್ತಿ. ಇದು 1ನೇಯ ಮುಖ್ಯ ಪರಿಕಲ್ಪನೆ. 2ನೇದು ಸಮಕಾಲೀನ ಪ್ರಪಂಚದಲ್ಲಿ ರಾಜ್ಯಶಾಸ್ತ್ರ ಅಧ್ಯಯನದ ಪ್ರಾಮುಖ್ಯತೆ. ಇವು ಮುಖ್ಯವಾಗಿ ನಿಮ್ಮ 1ನೇ ಅಧ್ಯಾಯದಲ್ಲಿರುವಂತಹ 2 ಮುಖ್ಯ ಪರಿಕಲ್ಪನೆಗಳು. ಈ 1ನೇ ಪರಿಕಲ್ಪನೆಯಲ್ಲಿ ಮತ್ತೆ ಹಲವಾರು ವಿಷಯಗಳು ಬರ್ತವೆ, 2ನೇ ಪರಿಕಲ್ಪನೆಯಲ್ಲಿ ಮತ್ತೆ ಹಲವಾರು ವಿಷಯಗಳು ಬರ್ತವೆ. ಅದನ್ನು ತರಗತಿಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ನೋಡ್ತಾ ಹೋಗ್ತೀವಿ. ಈ ಪ್ರಾರಂಭದಲ್ಲಿ 1ನೇ ಅಧ್ಯಾಯವನ್ನು ಪ್ರಾರಂಭಿಸುವುದು, ಈ 1ನೇ ಅಧ್ಯಾಯದ 1ನೇ ವಿಚಾರವನ್ನು ಪ್ರಾರಂಭ ಮಾಡುವುದಕ್ಕಿಂತ ಪೂರ್ವದಲ್ಲಿ ರಾಜ್ಯಶಾಸ್ತ್ರ ಅಂದರೆ ಅದು ಎಷ್ಟು ಮೌಲ್ಯಯುತ ಮತ್ತು ಮಹತ್ವದ್ದು ಅನ್ನುವುದರ ಬಗ್ಗೆ ಜಾರ್ಜ್ ಬರ್ನಾರ್ಡ್ ಶಾ ಅವರು ತಮ್ಮ ಒಂದು ವ್ಯಾಖ್ಯಾನವನ್ನು ಕೊಡ್ತಾರೆ. ರಾಜ್ಯಶಾಸ್ತ್ರವನ್ನು ಯಾಕೆ ಓದಬೇಕು, ಅದರ ಪ್ರಯೋಜನ ಏನು ಅನ್ನೋದ್ರ ಬಗ್ಗೆ ಒಂದು ವ್ಯಾಖ್ಯಾನವನ್ನು ಮಾಡ್ತಾರೆ. ಯಾಕೆ ರಾಜ್ಯಶಾಸ್ತ್ರವನ್ನು ಓದಬೇಕು ಅಂತ ಹೇಳಿದ್ರೆ ಬರ್ನಾರ್ಡ್ ಶಾ ಹೇಳ್ತಾರೆ, ರಾಜ್ಯಶಾಸ್ತ್ರ ಒಂದರಿಂದಲೇ ಇಡೀ ನಾಗರಿಕತೆಯ ರಕ್ಷಣೆ ಸಾಧ್ಯ ಅಂತ ಹೇಳ್ತಾರೆ. ನಾವೆಲ್ಲರೂ ನಾಗರಿಕ ಸಮಾಜದ ಸದಸ್ಯರು. ಇಡೀ ಜಗತ್ತಿನ ನಾಗರಿಕತೆ, ಅದರ ಎಲ್ಲ ನಾಗರಿಕರು ಅಂದರೆ ನಾವು ಸದಸ್ಯರುಗಳು, ನಮ್ಮನ್ನು ರಕ್ಷಣೆ ಮಾಡ್ತಾ ಇರುವಂತಹ ಮಹತ್ವದ ವಿಷಯ ಯಾವುದು ಅಂತಂದರೆ ರಾಜ್ಯಶಾಸ್ತ್ರ. ಯಾಕೆ ರಾಜ್ಯಶಾಸ್ತ್ರವನ್ನು ಓದಬೇಕು? ನಾನು ಕಳೆದ ಅವಧಿಯಲ್ಲಿ ಹೇಳಿದ್ದೆ, ರಾಜ್ಯಶಾಸ್ತ್ರ ಸಮಾಜ ವಿಜ್ಞಾನಗಳಲ್ಲಿನೇ ಅತಿ ಉತ್ಕೃಷ್ಟವಾದಂತಹ ಮತ್ತು ಮೌಲ್ಯಯುತವಾದಂತಹ ವಿಷಯ ಅಂತ ಹೇಳಿದ್ದೆ. ಅದಕ್ಕೆ ಜಾರ್ಜ್ ಬರ್ನಾರ್ಡ್ ಶಾ ಅವರು ಹೇಳಿದ್ದು, ರಾಜ್ಯಶಾಸ್ತ್ರ ಒಂದರಿಂದಲೇ ಮಾತ್ರ ನಾಗರಿಕತೆಯ ಉಳಿವು ಅಥವಾ ಅದರ ರಕ್ಷಣೆ ಮಾತ್ರ ಸಾಧ್ಯ. ಅದಕ್ಕೆ ನಾವು ರಾಜ್ಯಶಾಸ್ತ್ರವನ್ನು ಓದಬೇಕು. ನಾಗರಿಕರು ಈ ನಾಗರಿಕ ಸಮಾಜದಲ್ಲಿ ಹೇಗೆ ಬದುಕಬೇಕೆನ್ನುವಂತಹ ನಿಯಮಗಳನ್ನು, ಆಜ್ಞೆಗಳನ್ನು, ನೀತಿಯನ್ನು, ಒಂದು ದೊಡ್ಡ ವ್ಯವಸ್ಥೆಯನ್ನು ನಮಗೆ ನಿರ್ಮಾಣ ಮಾಡಿಕೊಟ್ಟಿರುವಂತಹ ವ್ಯವಸ್ಥೆ ಯಾವುದು ಅಂತಂದರೆ ರಾಜ್ಯಶಾಸ್ತ್ರ. ಅದಕ್ಕೆ ನಾವೆಲ್ಲರೂ ರಾಜ್ಯಶಾಸ್ತ್ರದ ವಿದ್ಯಾರ್ಥಿಗಳಾಗಿ ರಾಜ್ಯಶಾಸ್ತ್ರವನ್ನು ಓದುವುದರ ಮೂಲಕ ನಾಗರಿಕ ಸಮಾಜದಲ್ಲಿ ಯಾವ ರೀತಿಯಾಗಿ ಸಭ್ಯತೆಯಿಂದ ನಾವು ವರ್ತನೆ ಮಾಡುವುದನ್ನು ಕಲಿಸುವಂತಹ ವಿಷಯ ಮತ್ತು ನಾವು ಕಲಿಯುವಂತಹ ವಿಷಯ ಯಾವುದು ಅಂತಂದರೆ ರಾಜ್ಯಶಾಸ್ತ್ರ. ಅದಕ್ಕೆ ನಾನು ಹೇಳಿದ್ದು, ಒಬ್ಬ ವ್ಯಕ್ತಿಗೆ ಎಷ್ಟೇ ಹಣ, ಐಶ್ವರ್ಯ, ಅಂತಸ್ತು ಇವೆಲ್ಲ ಇದ್ದಾಗಿಯೂ ಸಹಿತ ಅವನ ವರ್ತನೆ ಸಮಾಜದಲ್ಲಿ ಸರಿ ಇಲ್ಲದೆ ಹೋದರೆ ಅವನನ್ನು ನಾವು ಮನುಷ್ಯ ಅಂತ ಹೇಳಿ ಕರೆಯಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ರಾಜ್ಯಶಾಸ್ತ್ರವನ್ನು ಓದುವುದರ ಮೂಲಕ ನಾಗರಿಕ ಸಮಾಜದ ನಿಯಮಗಳನ್ನು ರಕ್ಷಣೆ ಮಾಡ್ತಾ ನಾವು ಇನ್ನೊಬ್ಬರಿಗಾಗಿ, ಮತ್ತೊಬ್ಬರು ಪರರಿಗಾಗಿ ಈ ಚಿಂತನೆಯನ್ನು ನಾವು ಮಾಡಬೇಕಾಗಿರುವಂಥದ್ದು. ಅದಕ್ಕಾಗಿ ನಾವು ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡುವುದರ ಮೂಲಕ ಸಮಾಜದ ನಿಯಮಗಳನ್ನು ತಿಳಿತಾ ನಾಗರಿಕ ಸುಭದ್ರವಾದಂತಹ ಸರ್ಕಾರವನ್ನು, ರಾಜ್ಯವನ್ನು ಕಟ್ಟಲಿಕ್ಕೆ ಸಾಧ್ಯವಾಗುವುದು ಅಂತ ಹೇಳಿ ಈ ಮಾತನ್ನು ಜಾರ್ಜ್ ಬರ್ನಾರ್ಡ್ ಶಾ ಅವರು ಹೇಳ್ತಾರೆ. ಐ ಹೋಪ್
you take on down two main concepts of the first chapter. So let's start first chapter from first point, that is introduction point. ಕನ್ನಡದವರಿಗೆ ಪ್ರಸ್ತಾವನೆ ಅಂತ ಹೇಳ್ತೀವಿ. So, what is introduction? Introduction is nothing but to enter the subject. Enter the subject matter. What you are going to. This is a first step. This is a entrance to the subject. That is introduction. What is introduction point of view? See, the whole world consists of many more inventions, research, many more things which are valuable in the whole world. The continuous process of invention and developmental things of mankind, which made it a huge world. The effort who put far to knowing the beginnings and ends of the world. Many more scientists, they put their effort to finding how the universe originated, when it will be young. They are continuing research work, search. See. But will not complete their research work. Under their research work, they have founded many more things and brought to the society many more new inventions. That is great experience and a great knowledge of our scientists. When his research, science made him a perfect. It gives us huge support, help to finding a new inventions. For the reason they are continuing with the research work. What is the main cause of originating of the earth? We are able to already find out the single cause is for originated a whole universe, that is God particle. A single particle of God originates a whole universe. A beautiful experience given by science. So, the type of science we divide into three categories. First one, physical science. Second one, biological science. Third one, social science. We are under social science. It comes under social science.
greatest branch inside social science. Political science gotten more important over all the social science matters. See, ವಿದ್ಯಾರ್ಥಿಗಳು 1ನೇ ಅಧ್ಯಾಯದ ಪ್ರಥಮ ವಿಷಯವನ್ನು ಪ್ರಾರಂಭ ಮಾಡುವುದಕ್ಕಿಂತ ಪೂರ್ವದಲ್ಲಿ ಅದರ ಪ್ರಸ್ತಾವನೆಯ ಭಾಗವನ್ನು ಅಧ್ಯಯನ ಮಾಡಿ. ಏನು ಪ್ರಸ್ತಾವನೆ ಅಂತ ಕೇಳಿದ್ರೆ, ಎದಕ್ಕೆ ಪ್ರಸ್ತಾವನೆ ಅಂತ ಹೇಳಿ ಕರೀಬೇಕು ಅಂತ ಹೇಳಿ ಕೇಳಿದ್ರೆ, ಯಾವುದೇ ಒಂದು ವಿಷಯವನ್ನು ಅಧ್ಯಯನ ಮಾಡುವಂತಹ ಸಂದರ್ಭದಲ್ಲಿ ಅದನ್ನು ಹೇಗೆ ಪ್ರವೇಶ ಮಾಡಬೇಕು ಅನ್ನುವಂತಹ ವಿವರಣೆಯನ್ನು ನೀಡುವಂತಹ ಭಾಗಕ್ಕೆ ಪ್ರಸ್ತಾವನೆ ಅಂತ ಹೇಳಿ ಕರೀತಾರೆ. ಅಂದರೆ ನೀವು ಒಂದು ವಿಷಯದ ಪ್ರವೇಶವನ್ನು ಪಡೆಯುವ ಮೊದಲ ಪ್ರಯತ್ನ ಅನ್ನಬಹುದು ಅಥವಾ ಪ್ರಥಮ ಹೆಜ್ಜೆ ಅನ್ನಬಹುದು. ಅಂದರೆ ನೀವು ಆ ವಿಷಯವನ್ನು ತಿಳಿದುಕೊಳ್ಳಿಕ್ಕೆ ಹೊರಟಿದ್ದೀರಿ ಅಂತ ಹೇಳಿ ಈ ಭಾಗಕ್ಕೆ ಪ್ರಸ್ತಾವನೆ ಅಂತ ಹೇಳಿ ಕರೀತಾರೆ. ಹೇಗೆ ರಾಜ್ಯಶಾಸ್ತ್ರ ವಿಷಯಕ್ಕೆ ಪ್ರವೇಶವನ್ನು ಪಡೆಯುವುದು ಅಂತ ಕೇಳಿದರೆ, ಅದಕ್ಕೆ ಬಹಳಷ್ಟು ಐತಿಹಾಸಿಕ ಹಿನ್ನೆಲೆಗಳು. ಈ ಪ್ರಪಂಚದ ನಿರ್ಮಾಣ ಹೇಗಾಯಿತು ಅಂತ ಕೇಳಿದ್ರೆ, ನಾನಾ ಅನ್ವೇಷಣೆಗಳ ಸಂಶೋಧನೆಗಳ ಪ್ರತಿಫಲವೇ ಈ ಜಗತ್ತಿನ ನಿರ್ಮಾಣ. ಎಷ್ಟೊಂದು ವಿಶೇಷ ಅನ್ವೇಷಣೆಗಳು ಇಲ್ಲಿ ಕೂಡಿರುವುದು ಅಂತಂದ್ರೆ, ಮನುಷ್ಯ ಹೇಗೆ ಇದ್ದ, ಹೇಗೆ ಆದ, ಇವು ಎರಡರ ನಡುವಿನ ವಿಶೇಷತೆಯನ್ನ ಒಂದಿಷ್ಟು ತಿಳಿದುಕೊಂಡ್ರೆ ಏನೇನು ಅನ್ವೇಷಣೆಗಳು ನಮ್ಮ ಎದುರಿಗೆ ನಡೆದು ಹೋಗಿರುವಂಥದ್ದು ಅನ್ನೋದನ್ನು ನಾವು ತಿಳಿದುಕೊಳ್ತೇವೆ. ಹಾಗಾದ್ರೆ ಯಾಕೆ ಮನುಷ್ಯ ಸಂಶೋಧನೆಯಲ್ಲಿ ತೊಡಗಿದ್ದಾರೆ, ಅನ್ವೇಷಣೆಯನ್ನು ಮಾಡುತ್ತಿದೆ? ಯಾಕೆ ಅಂತಂದ್ರೆ, ಅವನ ಮುಂದಿನ ಭವಿಷ್ಯತ್ತಿನ ಅಭಿವೃದ್ಧಿಗಾಗಿ ಸಂಶೋಧನೆಯನ್ನು ಮಾಡಬೇಕಾಗಿದೆ, ಅಭಿವೃದ್ಧಿಯನ್ನು ಮಾಡಬೇಕಾಗಿದೆ. ಅದಕ್ಕೆ ನಿರಂತರವಾಗಿ ಮನುಷ್ಯ ಒಂದು ನಿಯಮದ ಮೂಲಕ, ಒಂದು ಸಿದ್ಧಾಂತದ ಮೂಲಕ, ಒಂದು ನೀತಿಯ ಮೂಲಕ ಸಂಶೋಧನೆಯನ್ನು ಮಾಡುತ್ತಾ, ಹೊಸ ಹೊಸ ವಿಚಾರಗಳನ್ನು ಶೋಧನೆ ಮಾಡುತ್ತಾ, ಅನ್ವೇಷಣೆಗಳನ್ನು ಕೈಗೊಳ್ತಾ ಈ ಸಂಪೂರ್ಣವಾದಂತಹ ಜಗತ್ತಿನ ವೈವಿಧ್ಯಮಯವಾದಂತಹ ವಿಚಾರವನ್ನು ನಮ್ಮ ಕಣ್ಣೆದುರಿಗೆ ತಂದಿಡಲಿಕ್ಕೆ ಸಾಧ್ಯವಾಗಿರುವಂಥದ್ದು ವಿದ್ಯಾರ್ಥಿಗಳು. ಈ ನಿರಂತರ ಅನ್ವೇಷಣೆ, ನಿರಂತರ ಅಭಿವೃದ್ಧಿ, ನಿರಂತರ ಸಂಶೋಧನೆ, ಈ ಎಲ್ಲ ಪ್ರಯತ್ನಗಳಿಗೆ ಅವನಿಗೆ ಬೆಂಬಲವಾಗಿ ನಿಂತಿರುವಂಥದ್ದು, ಬೆಂಗಾವಲಾಗಿ ನಿಂತಿರುವಂಥದ್ದು, ಸಹಾಯವನ್ನು ಮಾಡಿರುವಂಥದ್ದು ಯಾವುದು ಅಂತ ಕೇಳಿದರೆ ವಿಜ್ಞಾನ. ವಿಜ್ಞಾನದ ಅನ್ವೇಷಣೆಗಳು, ವಿಜ್ಞಾನದ ಅಭಿವೃದ್ಧಿ, ಅದು ಮನುಷ್ಯನಿಗೆ ಹೊಸ ಹೊಸ ಚಿಂತನೆಗಳನ್ನು, ಹೊಸ ಹೊಸ ಸಂಶೋಧನೆಗಳನ್ನು, ಹೊಸ ಹೊಸ ಅನ್ವೇಷಣೆಗಳನ್ನು ಮಾಡಲಿಕ್ಕೆ ಸ್ಫೂರ್ತಿಯನ್ನು ನೀಡಿರುವಂಥದ್ದು, ವಿಶಾಲವಾದಂತಹ ವಾತಾವರಣವನ್ನು ನಿರ್ಮಾಣ ಮಾಡಿಕೊಟ್ಟಿರುವಂಥದ್ದು. ಅದಕ್ಕೆ ವಿಜ್ಞಾನ ಎಲ್ಲಿಯವರೆಗೆ ಮುಂದುವರಿಯಿತು ಅಂತ ಕೇಳಿದರೆ, ಈ ಸೃಷ್ಟಿಯ ಆದಿ ಮತ್ತು ಅಂತ್ಯವನ್ನು ಕಂಡು ಹಿಡಿಯುವಂತಹ ಮಟ್ಟಕ್ಕೆ ವಿಜ್ಞಾನ ಹೋಗಿ ಇವತ್ತು ನಿಂತುಕೊಳ್ಳುತ್ತೆ. ಕೇಳಿದರು, ಜಗತ್ತು ಹೆಂಗೆ ಸೃಷ್ಟಿಯಾಯಿತು, ಈ ಜಗತ್ತು ಎಲ್ಲಿಗೆ ಕೊನೆಯಾಗುತ್ತೆ? ನಾವು ಹೇಳ್ತೀವಿ, ಈ ಜಗತ್ತು ಅಥವಾ ಈ ಸೃಷ್ಟಿಗೆ ಆದಿ ಇಲ್ಲ, ಅನಾದಿ ಇಲ್ಲ, ಆದಿ ಇಲ್ಲ, ಅಂತ್ಯ ಇಲ್ಲ, ಇದು ಅನಾದಿ. ಅಂದ್ರೆ ಇದರ ಮೂಲವನ್ನು ಹುಡುಕಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ತಿಳ್ಕೊಂಡಿದ್ದೀವಿ, ಇದರ ಅಂತ್ಯವನ್ನು ಹುಡುಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ತಿಳ್ಕೊಂಡಿದ್ದೀವಿ. ಆದರೆ ಅದರ ನಡುವೆ ವಿಜ್ಞಾನಿಗಳು ಶೋಧನೆ ಮಾಡಿದಂತಹ ಸಂಶೋಧನೆ ಏನು ಅಂತಂದ್ರೆ, ಈ ಸೃಷ್ಟಿಯ ಮೂಲ ಕರ್ತೃ ದೇವಕಣ ಅಂತ ಹೇಳಿದ್ರು. ದೇವರಿಂದ ಒಂದು ಕಣ ಒಡೆದು ಬಂದು ಈ ಸೃಷ್ಟಿ ನಿರ್ಮಾಣವಾಗಿತ್ತು ಅಂತ ಹೇಳಿ ವಿಜ್ಞಾನಿಗಳು ಇದನ್ನು ಸಂಶೋಧನೆ ಮಾಡಿದರು.
ಮತ್ತೆ ಮತ್ತೆ ಹೊಸ ಹೊಸ ಅನ್ವೇಷಣೆಗಾಗಿ ನಿರಂತರವಂತಹ ಪ್ರಯತ್ನಗಳು ನಡೀತಾನೆ ಇರುವಂಥದ್ದು. ನೋಡಿ, ದೇವಕಣ ಈ ಸೃಷ್ಟಿಯ ನಿರ್ಮಾಣಕ್ಕೆ ಪ್ರಮುಖ ಕಾರಣವಾಗಿರುವಂಥದ್ದು. ಹಾಗಾದ್ರೆ ಈ ವಿಜ್ಞಾನವನ್ನು ಎಷ್ಟು ಬಗೆಯಾಗಿ ನಾವು ಅಧ್ಯಯನ ಮಾಡಬಹುದು ಅಂತ ಕೇಳಿದರೆ, ವಿಜ್ಞಾನವನ್ನು 3 ಬಗೆಯಾಗಿ ಅಧ್ಯಯನ ಮಾಡಬಹುದು. ಒಂದು ಭೌತ ವಿಜ್ಞಾನ, 2 ಜೀವ ವಿಜ್ಞಾನ, 3 ಸಮಾಜ ವಿಜ್ಞಾನ. ನಾವೆಲ್ಲರೂ ಸಮಾಜ ವಿಜ್ಞಾನದ ಅಡಿಯಲ್ಲಿ ಬರುವಂಥದ್ದು, ಸಮಾಜ ವಿಜ್ಞಾನವನ್ನು ಓದ್ತಾ ಇರುವಂಥದ್ದು. ಈ ಸಮಾಜ ವಿಜ್ಞಾನ ವಿಷಯ, ಇದರಲ್ಲಿ ಬರುವಂತಹ ರಾಜ್ಯಶಾಸ್ತ್ರ, ಇದು ಸಮಾಜ ವಿಜ್ಞಾನಗಳ ಇತರೆ ವಿಷಯಗಳಿಗಿಂತಲೂ ಅತಿ ಹೆಚ್ಚು ಉತ್ಕೃಷ್ಟವಾಗಿರುವಂಥದ್ದು, ಅತಿ ಹೆಚ್ಚು ಮೌಲ್ಯಯುತವಾಗಿರುವಂಥದ್ದು. ಯಾಕಂದರೆ ನಾನು ಆಗಲೇ ಹೇಳಿದೆ, ಜಾರ್ಜ್ ಬರ್ನಾರ್ಡ್ ಶಾ ಅವರು ಹೇಳಿದರು, ಈ ಜಗತ್ತಿನ ನಾಗರಿಕತೆಯ ರಕ್ಷಣೆ ಸಾಧ್ಯವಾಗಿರುವುದು ರಾಜ್ಯಶಾಸ್ತ್ರ ವಿಷಯದಿಂದ ಮಾತ್ರ ಅಂತ ಹೇಳಿ. ಅದಕ್ಕೆ ಇದು ಸಮಾಜ ವಿಜ್ಞಾನಗಳಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದಂತಹ ವಿಷಯ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ನಾನು ನಿಮ್ಮನ್ನ ಎಲ್ಲಿಯವರೆಗೆ ಕರೆದುಕೊಂಡು ಬಂದೀನಿ ಅಂತಂದ್ರೆ, ಈ ರಾಜ್ಯಶಾಸ್ತ್ರದ ಅಧ್ಯಯನದ ಪ್ರವೇಶದವರೆಗೆ ನಾನು ನಿಮ್ಮನ್ನ ಕರೆದುಕೊಂಡು ಬಂದಿದ್ದೀನಿ. both English medium and Kannada medium students, after watching this video, if you have any doubt or if you want more clarity, more explanation, you may ask by message to my personal account. Okay. Today I am not giving any 5 questions or 4 questions. Why? Because we are under introductory part. In the next class, I will give you definitely question. Why? Because I start directly the introduction to the political science. ಅಂದರೆ ರಾಜ್ಯಶಾಸ್ತ್ರ ವಿಷಯದ ಪ್ರವೇಶವನ್ನು ನಾನು ಮುಂದಿನ ಅವಧಿಯಲ್ಲಿ ಪ್ರಾರಂಭ ಮಾಡ್ತೇನೆ. ಆವಾಗ ನಿಮಗೆ ಪ್ರಶ್ನೆಗಳನ್ನ ಕೇಳ್ತೇನೆ. ಈ ಅವಧಿಯಲ್ಲಿ ಯಾವುದೇ ಪ್ರಶ್ನೆಗಳನ್ನ ನಿಮಗೆ ಕೊಡುವುದಿಲ್ಲ. ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿ ಮಿತ್ರರಿಗೆ ನಿಮ್ಗೆ ಯಾವುದೇ ವಿಷಯವನ್ನು ಅರ್ಥೈಸಿಕೊಳ್ಳಲಿಕ್ಕೆ ಸಾಧ್ಯವಾಗಿಲ್ಲ ಅಂತಂದರೆ, ಅಥವಾ ವಿವರಣೆಯಲ್ಲಿ ಏನಾದರೂ ಲೋಪವಿದ್ದರೆ, ನಿಮಗೆ ಸರಿಯಾಗಿ ಅರ್ಥವಾಗದೆ ಹೋದಾಗ ಅದನ್ನು ನೇರವಾಗಿ ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದ ಮೇಲೆ ನನ್ನ ನಂಬರಿಗೆ ನೀವು ಮೆಸೇಜ್ ಆದರೂ ಮಾಡ್ಬೋದು, ಅಥವಾ ಬರೆದಾದರೂ ಕಳಿಸ್ಬೋದು, ಇಲ್ಲ ಬೈ ಕಾಲ್ ಆದರೂ ನೀವು ಕೇಳ್ಬೋದು. ನಾನು ನಿಮಗೆ ಈ ವಿಷಯವನ್ನು ಹೇಳಲಿಕ್ಕೆ ತಯಾರಿರ್ತೀನಿ. ಅದಕ್ಕೆ ತಾವೆಲ್ಲರೂ ಸರಿಯಾಗಿ ಗಮನವಿಟ್ಟು ಈ ವಿಡಿಯೋವನ್ನು ನೋಡಿದ ಮೇಲೆ ನೀವು ಮುಂದಿನ ತರಗತಿಗೆ ಸಿದ್ಧರಾಗಬೇಕು. ನಾನು ಮತ್ತೆ ಮುಂದಿನ ತರಗತಿಗಾಗಿ ಮತ್ತೊಂದು ವಿಡಿಯೋವನ್ನು ನಿಮಗೆ ಮಾಡಿ ಸಿದ್ಧಪಡಿಸ್ತೇನೆ. ಆವಾಗ ಮತ್ತೆ ಭೇಟಿಯಾಗೋಣ.